ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಯ ಸಂಘಟನೆಗಳ ಕಾರ್ಯಕ್ರಮ ಆಗಕೂಡದು. ಇಫ್ ಇನ್ ಕೇಸ್ ಅವರು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯವಾಗಿ ಇರುವಂಥ ಅಧಿಕಾರಿಗಳ ಅನುಮತಿಯನ್ನು ಪಡೆಯಬೇಕು. ಕ್ಯಾಬಿನೆಟ್ನ ನಿರ್ಧಾರ ಇದು. ಇದು ಹೊಸ ಕಾನೂನಾ, ಹೊಸ ರೂಲ್ಸಾ ಅಂತ ಹೇಳಿದ್ರೆ ಅಲ್ಲ. 2013ರಲ್ಲಿ BJP ಸರ್ಕಾರ ಇದೇ ರೀತಿಯ ನಿಯಮವನ್ನು ಪಾಸ್ ಮಾಡಿತ್ತು, ಇದೇ ರೀತಿಯ ನಿಯಮವನ್ನು ಕೂಡ ತಂದಿತ್ತು, ಹೊಸದಲ್ಲ ಅಲ್ಲಿಗೆ. ಅದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅನುಮತಿ ಬೇಕು ಅನ್ನೋದು ಈಗಾಗಲೇ ಇದೆ, ಅದು ಹೊಸದಾಗೇನು ತಂದಿಲ್ಲ. ಹಾಗಾದರೆ ಈಗ ಚರ್ಚೆ ಯಾಕೆ ಆಗ್ತಾ ಇದೆ? ಹೊಸದಲ್ಲ, ಚರ್ಚೆ ಯಾಕೆ ಅಂತ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರು, ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಉಲ್ಲೇಖ ಮಾಡಿದರು. ಈ ಸಂಘ ದೇಶ ವಿಭಜಕ ಆಲೋಚನೆಯನ್ನು ಮೂಡಿಸ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಇದು ವಿವಾದಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾಗಿರುವಂಥ ಭರತ್ ಶೆಟ್ಟಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಇತ್ತೀಚೆಗೆ ದಿನಗಳಲ್ಲಿ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚುಮರೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ RSS ವಿಚಾರವನ್ನು ಮುನ್ನೆಲೆಗೆ ತಂದಿದೆ. RSSನ ಹಲವು ಮುಖಂಡರುಗಳು, ದೊಡ್ಡ ದೊಡ್ಡ ರಾಜ್ಯ ನ್ಯಾಷನಲ್ ಪಾರ್ಟಿ ಇರುವಂಥ ಲೀಡರ್ಗಳನ್ನೇ ಅದನ್ನು ತಡಿಬೇಕು ಅಂದು ತಡೆಯೋಕ್ಕಾಗಿಲ್ಲ. ಇದು ಯಾವುದೋ ನಿನ್ನೆ ಮೊನ್ನೆ ಬಂದಿರುವಂಥ ತಂದೆಯ ನೆರಳಿನಲ್ಲಿ ಬೆಳೆದಿರುವಂಥ ನಾಯಕರು ಇಡೀ ದೇಶಕ್ಕೆ ಮಾದರಿಯಾಗಿ ಹೊರಟಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಬಿದ್ದಿರುವಂಥ ಗುಂಡಿಗಳು, ಅಲ್ಲಿ ನಡೀತಿರುವಂಥ ಅನಾಚಾರಗಳು, ಭ್ರಷ್ಟಾಚಾರಗಳು, ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ನರಳ್ತಿರೋ ರೋಗಿಗಳ ಬಗ್ಗೆ ಚಿಂತೆ ಮಾಡಲಿ. ಅದು ಬಿಟ್ಟು ದೇಶದ ಒಂದು ಸಂರಕ್ಷಣೆಗೆ ಬದ್ಧವಾಗಿ ನಿಂತಿರುವಂಥ ಯುವಕರನ್ನ, ದೇಶಭಕ್ತಿನ ವೃದ್ಧಿ ಮಾಡುವಂಥ ಒಂದು ಸಂಘಟನೆ ಬಗ್ಗೆ ನೀವು ಆಪಾದನೆ ಮಾಡ್ತೀರಲ್ಲ, ನಿಮ್ಮ ಕ್ಷೇತ್ರನ ಮೊದಲು ನೋಡ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.